ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು UGC NET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಇಯರ್ಲಿ ಟ್ವೈಸ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಜೂನಲ್ಲಿ ಒಂದು ಸರಿ ಮತ್ತು ಡಿಸೆಂಬರಲ್ಲಿ ಒಂದು ಸರಿ. ಸೊ ಜೂನಲ್ಲಿ ಎಕ್ಸಾಮ್ ಯಾವಾಗಿರುತ್ತೆ, ಏನು ನೋಟಿಫಿಕೇಷನ್, ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ದ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಅಂದರೆ ಏಪ್ರಿಲ್ 2025 ಆಗಿರುತ್ತೆ. ಮಾರ್ಚಲ್ಲಿ ಇದು ಅಪ್ಲಿಕೇಶನ್ ಕಾಲ್ ಆಗಬೇಕಾಗಿತ್ತು, ಬಟ್ ಕಾಲ್ ಆಗಿಲ್ಲ. ಸೊ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಅಪ್ಲಿಕೇಶನ್ ಕಾಲ್ ಆಗುತ್ತೆ. ಸೊ ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಆಲ್ಸೋ ಏಪ್ರಿಲಲ್ಲಿ ಓಪನ್ ಇರುತ್ತೆ. ಅಡ್ಮಿಷನ್ ಕಾರ್ಡ್ ರಿಲೀಸ್ ಆಗೋದು ಜೂನ್ ಫಸ್ಟ್ ವೀಕ್ ಜೂನಲ್ಲಿ ರಿಲೀಸ್ ಆಗುತ್ತೆ. ನೀವು ಒಂದು ಸರಿ NTA ಲಾಗಿನ್ ಆದರೆ ಆ ಪೇಜ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನಿಮಗೆ ನೋಟಿಫಿಕೇಷನ್ ಫಸ್ಟ್ ವಿಂಡೋದಲ್ಲೇ ಕಾಣಿಸುತ್ತೆ. UGC NET ಎಕ್ಸಾಮಿನೇಷನ್ ಡಿಸೆಂಬರ್ 2024 ಅಂತ ಇದೆಯಲ್ಲ, ಅಲ್ಲಿ UGC NET ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಡೇಟ್, ಫೀಸ್ ಸ್ಟ್ರಕ್ಚರ್ ಎಲ್ಲನೂ ಫಸ್ಟ್ ಲೈನಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಜೂನ್ 2025 ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಏನು ಅಂತಂದರೆ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ವಿತ್ 55% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. PWD ಮತ್ತು SC/ST ಕ್ಯಾಂಡಿಡೇಟ್ಸ್ಗೆ 50% ಇದ್ದರೆ ಸಾಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್, ಇವಾಗ PG ಮಾಸ್ಟರ್ಸ್ ಡಿಗ್ರಿ ಮಾಡ್ತಿರೋ ಅಂಥ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಥರ್ಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದರೆ ಅಥವಾ ಕಂಪ್ಲೀಟ್ ಆಗಿದ್ದರೆ ಅವರು ಕೂಡ NET ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಮತ್ತು 4 ಇಯರ್ಸ್ ಡಿಗ್ರಿ ಪ್ರೋಗ್ರಾಮಲ್ಲಿ ಯಾರ್ಯಾರು 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅವರು 75% ಮಾರ್ಕ್ಸ್ ಸ್ಕೋರ್ ಮಾಡಿದರೆ ಅವರು ಕೂಡ NETಗೆ ಅಪ್ಲೈ ಮಾಡ್ಬೋದು. ನ್ಯಾಷನಾಲಿಟಿ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಏಜ್ ಲಿಮಿಟು JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ PhD ಮಾಡಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೆ ಅವರಿಗೆ 30 ಇಯರ್ಸ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಆಗಿದ್ರೆ JRFಗೆ ಅವರು ಸೆಲೆಕ್ಟ್ ಆಗೋಕ್ಕಾಗಲ್ಲ. ಓನ್ಲಿ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಮಾತ್ರ ಅಪ್ಲೈ ಮಾಡ್ಕೋಬೋದು. ಏಜ್ ಲಿಮಿಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ. ಮತ್ತು ಅಟೆಂಪ್ಟ್ಸ್ ಎಷ್ಟು ಬೇಕಾದರೂ ಮಾಡ್ಕೋಬೋದು, ಅದಕ್ಕೆ ಕೂಡ ನೋ ಲಿಮಿಟ್ಸ್. ಕಂಪ್ಲೀಷನ್ ಆಫ್ ಮಾಸ್ಟರ್ಸ್ ಡಿಗ್ರಿ ಅಂದರೆ ಕಂಪ್ಲೀಟ್ ಆಗಿರಬೇಕು ಅಂತ ಏನಿಲ್ಲ. ಸೆಕೆಂಡ್ ಇಯರಲ್ಲಿ ಥರ್ಡ್ ಸೆಮಿಸ್ಟರ್ ಕಂಪ್ಲೀಟ್ ಆಗಿದ್ರೂ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.